ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಶಿವರಾಮೇಗೌಡರು ನಾಳೆ ಪ್ರೋಗ್ರಾಮ್ ಬಗ್ಗೆ ಮಾತಾಡಿಕೊಂಡು ಕೂತಿರ್ಬೇಕಾದ್ರೆ ಮೋಹನ ಬಂದು ಊಟಕ್ಕೆ ರೆಡಿಯಾಗಿದೆ ರೀ, ಬನ್ನಿ ಊಟ ಮಾಡಿ ಎಲ್ಲ ಅಂತ ಕರಿತಿರ್ತಾಳೆ. ಆಗ ವೆಂಕಟೇಶು ನಾಳೆ ಜಾತ್ರೆ ಇದೆ ಸರ್, ಅಲ್ಲಿ ಹೋಗಬೇಕು, ಒಂದು ಉದ್ಘಾಟನೆ ಇದೆ ಹೋಗಬೇಕು ಅಂತೆಲ್ಲ ಮಾತಾಡ್ತಿದ್ದಾಗಲೇ ಆಯಿತು ಎಲ್ಲ ಹೋಗೋಣ, ಹೋಗಲೇಬೇಕೆ, ಸೆಕ್ಯೂರಿಟಿಗೆಲ್ಲ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳಿ ಅಂತ ಹೇಳಿ ಕಳಿಸ್ತಾರೆ. ನಂತರ ಟಿ ವಿ ವ್ಯಾಲ್ಯೂಮ್ ಕೊಡೋಕ್ಕೆ ಹೇಳಿ ನೋಡ್ತಿದ್ದಾಗ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ದು ರಿಸಲ್ಟ್ ನಾಳೆ ಬರುತ್ತೆ ಅಂತ ಟಿ ವಿನಲ್ಲಿ ಬರ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಚಿತ್ರ ಮತ್ತು ಈಶ್ವರಿ, ಈ 3 ಅಡಿ ಬರೆದಿರೋದು ಇದೇ ಪರೀಕ್ಷೆ ಕಣವ, ನಾಳೆ ಇದ್ರದ್ದು ಫಲಿತಾಂಶ ಅಂತೆ ಹೇಳ್ತಿದ್ದಾರೆ, ನಾವು ಫೇಲ್ ಆಗು ಅಂತ ಹೇಳಿದ್ದೀವಲ್ಲ, ಏನು ಮಾಡ್ತಾಳೋ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಶಿವರಾಮೇಗೌಡರಿಗೆ ಒಂದು ಫೋನ್ ಬಂದಿರುತ್ತೆ. ನಂತರ ಟಿ ವಿನಲ್ಲೆಲ್ಲ ನೋಡ್ಕೊಂಡಿರ್ಬೇಕಾದ್ರೇ ಇವಾಗ ನೋಡು ಹೆಂಗೆ ಬತ್ತಿ ಇಡ್ತೀನಿ ಅಂತ ಭದ್ರಾ ವಿದ್ಯಾ ಅಂತ ಕರಿತಾ ಇರ್ತಾಳೆ. ಯಾಕೆ ಈಶ್ವರಿ ಏನಾಯಿತು ಹಿಂಗೆ ಕೂಗ್ತಾ ಇದೆಯಾ ಅಂದಿದ್ದಕ್ಕೆ ವಶಿ ಇರಿ ಅಂತ ಹೇಳಿ ಅವರನ್ನು ಕರೆದ್ಬಿಟ್ಟು ಟಿ ವಿ ತೋರಿಸಿ, ನಾಳೆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ದು ಫಲಿತಾಂಶ ಅಂತೆ, ನೀನು ಪರೀಕ್ಷೆನಲ್ಲಿ ಫೇಲ್ ಆಗಬೇಕು ಅಂತ ಹೇಳಿದ್ವಲ್ಲ, ಅದಕ್ಕೆ ನೆನಪಿಸೋಣ ಅಂತ ಕರೆದೆ ವಿದ್ಯಾ, ಬೇರೇನೂ ಇಲ್ಲ ಅಂತ ಹೇಳಿದಾಗ, ಹ್ಞೂ ಅತ್ತೆ ಅವತ್ತೇ ಹೇಳಿದ್ನಲ್ವೇ ನಾನು ಸಾಧಾರಣವಾಗಿ ಬರೆದಿದ್ದೀನಿ ಅಂತ, ಮತ್ತ್ಯಾಕೆ ಕೇಳ್ತಿದ್ದೀರಾ ಅಂದಕ್ಕೆ, ಏನಿಲ್ಲ ನಾಳೆ ನೀನೇನಾದರೂ ಪಾಸ್ ಆಗಿಬಿಟ್ರೆ ಮತ್ತೆ ಮೈಕ್ ಹಿಡ್ಕೊಂಡು ಪ್ರೆಸ್ ಅವರೆಲ್ಲ ಬರ್ತಾರೆ, ಆಗ ನಮ್ಮ ಭಾವನಿಗೆ ಮುಜುಗರ ಆಗುತ್ತೆ ಅಲ್ವೇ ಓದಿಸ್ಬೇಕು ಅಂತಂದರೆ, ಅದಕ್ಕೋಸ್ಕರ ಅಲ್ಲಿ ಅವಮಾನ ಆಗೋಕ್ಕಿಂತ ನೀನು ಫೇಲ್ ಆಗಿಬಿಟ್ರೆ ಯಾವ ಸಮಸ್ಯೆ ಇರೋಕ್ಕಿಲ್ಲ ಅಲ್ವೇ, ಅದಕ್ಕೆ ಇನ್ನೊಂದು ಕಿತ ಕೇಳ್ತಾ ಇದ್ದೀನಿ ಸಮಾಧಾನಕ್ಕೋಸ್ಕರ ಅಂತ ಹೇಳಿದಾಗ ವಿದ್ಯಾಗೆ ಒಂದು ಕ್ಷಣ ಗಾಬರಿನೂ ಆಗುತ್ತೆ. ಏನಪ್ಪ ದೇವ್ರೆ, ಒಂದು ಸಮಸ್ಯೆ ಬಗೆಹರಿಸ್ಕೊಳ್ಳೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ತಂದೊಡ್ತೀಯಲ್ಲಪ್ಪ ಭಗವಂತ, ಇನ್ನೂ ಎಷ್ಟು ಅಂತ ನನ್ನನ್ನು ಪರೀಕ್ಷೆ ಮಾಡ್ತೀಯಾ ಅಂತ ದೇವ್ರ ಹತ್ರ ಮನಸ್ಸಲ್ಲೇ ಬೇಡ್ಕೊತಿರ್ತಾಳೆ. ಭದ್ರೇಗೌಡ ಏನೂ ಮಾತಾಡೋದಿಲ್ಲ, ಹಾಗೆ ಸುಮ್ಮನೆ ನಿಂತಿರ್ತಾರೆ. ಅದಕ್ಕೆ ಈಶ್ವರಿನೇ ಬೇಕು ಅಂತ ವಿಷಯನ ಕೆದಕಿ ಮಾತಾಡ್ತಿರ್ತಾಳೆ. ನಂತರ ಇಲ್ಲ ಕಣವ, ಮತ್ತೆ ಅದನ್ನೇ ಹೇಳ್ತಾ ಇದ್ದೆ, ರಾಜ್ಯದ ಮುಂದೆ ನಮ್ಮ ಭಾವನಿಗೆ ಅವಮಾನ ಆಗಬಾರ್ದಲ್ವೇ, ಅದಕ್ಕೆ ನೀನು ಫೇಲ್ ಆಗ್ತೀಯ ತಾನೇ ಅಂತ ಮತ್ತೆ ಕೇಳ್ತಿರ್ತಾಳೆ. ನಂತರ ಶಿವರಾಮೇಗೌಡರು, ಈಶ್ವರಿ ಹೇಳ್ತಾ ಇರೋದು ದಿಟ ಕಣವ, ಭವಾನಿ ನಾನು ಕಾಲೇಜ್ಗೆ ಓದಕ್ಕೆ ಕಳಿಸ್ದಾಗ ಓಡೋಗಿ ಮದುವೆ ಆದ್ಲು ಅಂತ, ಆವಾಗಿಂದ ಈ ನಿಯಮ ಮಾಡಿರೋದು, ಹಟ್ಟಿನಲ್ಲಿ ಯಾವ ಹೆಣ್ಮಕ್ಳು ಓದಬಾರ್ದು ಅಂತ ಹೇಳ್ತಿದ್ದಾಗ, ಅಮ್ಮಮ್ಮ ಈಗ ಅವಳನ್ನು ಕ್ಷಮಿಸು, ಆಯಿತು ಎಲ್ಲ ಮುಗೀತಲ್ಲ ಅಂತ ಕೇಳಿದಾಗ, ಆ ನಿಯಮ ಮಾಡಿದ್ದು ನಾನೇ ಅಲ್ವಾ ಕಣವ, ಈ ಹಟ್ಟಿನಲ್ಲಿ ಅದನ್ನೆಲ್ಲರೂ ಪಾಲಿಸ್ಕೊಂಡು ಬಂದಿದ್ದಾರೆ, ಹಾಗೆ ವಿದ್ಯಾ ನೀನು ಇದೇ ಹಟ್ಟಿನಲ್ಲಿ ಇರೋದ್ರಿಂದ ಈ ನಿಯಮನ ನೀನು ಪಾಲಿಸಲೇಬೇಕಾಗತ್ತೆ ಅಂತ ಹೇಳ್ತಿರ್ತಾರೆ. ಆಗ ಅಮ್ಮಮ್ಮಂಗೆ ಏನು ಹೇಳೋದು ಅಂತ ಗೊತ್ತಾಗೋದಿಲ್ಲ. ಈಶ್ವರಿ ಯಾವ ರೀತಿ ಬತ್ತಿ ಇಟ್ಟೆ ನೋಡು ಅಂತ ಸ್ಮೈಲ್ ಮಾಡಿಕೊಂಡೆ ವಿದ್ಯಾ ಕಡೆ ಲುಕ್ ಕೊಟ್ಕೊಂಡು ಎಚ್ಚರಿಸ್ತಾ ಇರ್ತಾಳೆ. ಅದನ್ನು ನೋಡಿದಂಥ ವಿದ್ಯಾ, ಇವ್ರು ಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನನಗೆ ಯಾಕಪ್ಪ ದೇವರೇ ಇಷ್ಟೊಂದು ಸಂಕಷ್ಟ ಕೊಡ್ತಾ ಇದೆಯಾ, ಇನ್ನೂ ಎಷ್ಟು ಅಂತ ಪರೀಕ್ಷೆ ಮಾಡ್ತೀಯಾ ಅಂತ ಬೇಜಾರು ಮಾಡ್ಕೊಂಡು ಚಿಂತೆ ಮಾಡ್ತಿರ್ತಾಳೆ. ಇಲ್ಲ ಅತ್ತೆ, ಸಾಧಾರಣವಾಗೇ ಬರೆದಿದ್ದೀನಿ ಪರೀಕ್ಷೆ ಅಂತ ಹೇಳಿದ್ನಲ್ಲ ಅಂತ ಮತ್ತೆ ಅವ್ರಿಗೆ ಹೇಳ್ತಿರ್ಬೇಕಾದ್ರೆ ಇತ್ತ ಶೆಡ್ಡಲ್ಲಿ ಸಾವಿತ್ರಿ ಮತ್ತು ವಿನಂತಿ, ಏನವ ಇದು ಕರ್ಮ ಅಂದರೆ ಹಿಂಗೆ ಅಲ್ವೇ, ಕೆಲವು ದಿನದ ಹಿಂದೆ ವಿದ್ಯಾ ಈ ಜಾಗದಲ್ಲಿದ್ಲು, ನಾವು ಹಟ್ಟಿನಲ್ಲಿದ್ದೀವಿ, ಈಗ ಅವಳು ಅಲ್ಲಿ ಹಟ್ಟಿನಲ್ಲಿದ್ದಾಳೆ, ನಾವು ಇಲ್ಲಿದ್ದೀವಿ, ಆವಾಗ ಅವಳನ್ನು ನೋಡಿಕೊಂಡು ನಗಾಡ್ತಾ ಇದ್ವಿ, ಈಗ ನೋಡು ಹೇಗೆ ಬಂದಿದೆ ಪರಿಸ್ಥಿತಿ, ಇದಕ್ಕೆ ಅಲ್ವಾ ಕರ್ಮ ಅನ್ನೋದು ಅಂತ ಹೇಳ್ತಿದ್ದಾಗ, ಸುಮ್ಮನಿರೇ, ಏನು ಕರ್ಮ ಧರ್ಮ ಅಂತ ಮಾತಾಡ್ತಿದ್ಯಾ ಅನ್ನೋಷ್ಟರಲ್ಲೇ ಕಾಟ್ಲೆ ಊಟ ತೊಗೊಂಡು ಬರ್ತಾನೆ. ಆಗ ಏನು ಮಾತಾಡ್ತಾ ಇದ್ದೀರಾ ಅಂತ ಹಾಗೆ ಕಾಲು ಎಳಿತಾ ಇರಬೇಕಾದ್ರೆ, ಏನಿಲ್ಲ ಜೈಲಲ್ಲಿರೋರಿಗೆ ಗಂಟೆ ಬಾರಿಸ್ತಾರೆ, ಇಲ್ಲೇ ಗಂಟೆ ಇರಲ್ವಲ್ಲ, ಅದಕ್ಕೆ ನಾನೇ ಸ್ಪೂನಿಂದ ಬಾರಿಸ್ಕೊಂಡು ಬಂದೆ ಚಿಕ್ಕವ ಅಂತ ಹೇಳ್ತಿದ್ದಾಗ, ಏನು ಕೊಂಕಾಡ್ತಾ ಇದೆಯಾ, ನಿನ್ನ ಕೊಂಕು ಮಾತು ನನಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಂತ ವಿನಂತಿ ಬಾಯಿ ಬಿಟ್ಟು ಮಾತಾಡ್ತಿರ್ತಾಳೆ. ಆಗ ಸಾವಿತ್ರಿ, ಆಯಿತು ಇವಾಗ ಸುಮ್ಮನೆ ಇರು ಕಣೆ, ನನಗೆ ಹೊಟ್ಟೆ ತಾಳ
ಆಗ್ತಾಯಿದೆ ಅಂತಿದ್ದಾಗ ಅದೇ ನೋಡಿ ಹೇಗೆ ಕೊಬ್ಬು ಕರ್ಗೋಯ್ತು ಅಂತ ಚಿಕ್ಕವ ಮತ್ತೆ ಕೊಂಕ್ ಮಾತಾಡ್ತಿರ್ತಾನೆ. ಅದನ್ನೇ ಒಸಿ ನಿಮ್ಮ ಮಗಳಿಗೆ ವಿನಂತಿಗೂ ಸಮಾಧಾನದಿಂದ ಹೇಳ್ಕೊಡಿ, ಇಲ್ಲ ಅಂದರೆ ಮುಂದೆ ತೊಂದರೆ ಆದೀತು, ಹಾಗಾದರೆ ನಾನು ಊಟ ತಗೊಂಡು ಹೋಗ್ತೀನಿ ನೋಡು ಅಂದಾಗ ಬೇಡ ಬೇಡ ಕಾಟ್ಲೆ ಅಂತ ಸಾವಿತ್ರಿ ಇಸ್ಕೊಂಡ್ಬಿಟ್ಟು ಬೇಗನೆ ತಟ್ಟೆ ತೊಳೆದು ಹಾಕ್ಕೊಂಡು ಊಟ ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೊಂಡು ತಿಂತಾ ಇರ್ತಾಳೆ. ಸಾವಿತ್ರಿ, ನಿನಗೆ ಒಸಿನೂ ನಾಚಿಕೆ ಅನ್ನೋದು ಇಲ್ವೇನೆ, ನಿನಗೆ ಏನು ಅವಮಾನ ಅನ್ನಿಸ್ತಾ ಇಲ್ವಾ ಅಂತ ವಿನಂತಿ ಕೇಳ್ತಿರ್ತಾಳೆ. ಅದಕ್ಕೆ ನನಗೇನು ಅವಮಾನ ಆಗ್ತಿಲ್ವೇನೆ, ಆ ಅವಮಾನ ತೀರಿಸ್ಕೋಬೇಕು, ಆ 3 ಅಡಿ ವಿರುದ್ಧ ಸೇಡ್ ತೀರಿಸ್ಕೋಬೇಕಾದ್ರೂ ನಾವು ಸಂದಾಗಿ ಬದುಕಿರ್ಬೇಕಲ್ವೇ, ಅದಕ್ಕೆ ತಿಂತಾ ಇರೋದು, ಸುಮ್ಮನೆ ತಿನ್ನು ಅಂತ ವಿನಂತಿಗೂ ಕೂಡ ಹಾಕ್ಕೊಡ್ತಾಳೆ. ವಿದ್ಯಾ ರೂಮಲ್ಲಿದ್ದಾಗ ಭದ್ರೇಗೌಡರು ಗಿಫ್ಟ್ ತೊಗೊಬಂದು ವಿದ್ಯಾ ನೀನು ಕಣ್ಣು ಮುಚ್ಕೋ ಕೈ ಮೇಲೆತ್ತೋ ಅಂತ ಹೇಳಿದಾಗ ವಿದ್ಯಾ ಕಣ್ಣು ಮುಚ್ಕೊಂಡು ನಿಂತಿರ್ತಾಳೆ. ಆಗ ತಂದಿರೋ ಡಾಬನ್ನ ತೆಗೆದ್ಬಿಟ್ಟು ಅವಳಿಗೆ ಹಾಕ್ತಾನೆ. ಎಷ್ಟೊತ್ತು ಗೌಡ್ರೆ ಇನ್ನೂ ಕಣ್ಣು ಮುಚ್ಕೊಂಡಿರೋದು, ನನ್ನ ಕೈಲಿ ಆಗ್ತಾ ಇಲ್ಲ, ಕಣ್ಣು ಬಿಡ್ತೀನಿ ಅಂತ ಹೇಳ್ತಿದ್ದಾಗ ಆಯಿತು ಕಣಮ್ಮಿ ಕಣ್ಣು ಬಿಡು ಅಂತ ಹೇಳಿದಾಗ ಅವಳು ಕಣ್ಣು ಬಿಟ್ಕೊಂಡು ನೋಡ್ತಿರ್ತಾಳೆ. ಆಗ ಏನು ಹೇಳ್ತಾನೆ ಇಲ್ವಲ್ಲ ಅಂತ ಕೇಳಿದಾಗ ನನಗೆ ಮನಸ್ಸು ತುಂಬ ಬರ್ತಾ ಇದೆ, ಮಾತು ಬರ್ತಾನೆ ಇಲ್ಲ ಗೌಡ್ರೆ, ಇದೆಲ್ಲ ಯಾಕೆ ಬೇಕಾಗಿತ್ತು, ಇವಾಗ ಇದನ್ನ ಯಾಕೆ ತೊಗೊಬಂದ್ರಿ ಅಂತ ಕೇಳಿದಾಗ ನನಗೇನಾದರೂ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಯೋಚನೆ ಮಾಡ್ತಿದ್ದಾಗ ನಿನಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಸೇರಿ ಹಾಕೋಕ್ಕಾಗಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಇದೇ ನನಗೆ ಹೊಳೆದಿರೋದು, ಅದಕ್ಕೆ ತೊಗೊಬಂದಿರೋದು, ಹೇಗಿದೆ ಅಂತ ಕೇಳ್ತಿರ್ತಾನೆ. ಸಂದಾಕಿದೆ ಗೌಡ್ರೆ ಅಂತ ಹೇಳಿದ ಮೇಲೆ ನನ್ನ ಮಗಳು ಏನು ಹೇಳ್ತಾ ಇದ್ದಾಳೆ, ಏನೇ ಮೀನಾಕ್ಷಿ ಏನು ಮಾಡ್ತಾ ಇದೆಯಾ ಅಂತ ಕೇಳಿ ಹೊಟ್ಟೆ ಹತ್ರ ಕಿವಿ ಇಟ್ಟು ಕೇಳಿಸ್ಕೊಂಡು ಮಾತಾಡ್ತಿರ್ತಾನೆ. ಆಗ ಏನೋ ಹೊಟ್ಟೆನಲ್ಲಿ ಒದಿಯುತ್ತೆ ಅಂತ ಹೇಳ್ತಾರಲ್ಲ, ಹಾಗೇನಾದರೂ ಹೇಳ್ತಾಳ ನನ್ನ ಮಗಳು, ನನಗೇನು ಹೇಳ್ತಾನೆ ಇಲ್ಲ, ಆದರೆ ಲಬ್ ಡಬ್ ಅನ್ನೋದು ಮಾತ್ರ ಕೇಳಿಸ್ತಾ ಇದೆ ಅಂತ ಹೇಳಿದಾಗ ಇಲ್ಲ ಗೌಡ್ರೆ, ನಿಮ್ಮ ಮಗಳು ನನಗೆ ಒದಿಯೋದಕ್ಕಿಂತ ಮನಸ್ಸಿಗೆ ಒದಿಯೋದೇ ಜಾಸ್ತಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾಕ್ಷಿ ಹಂಗೆಲ್ಲ ಮಾಡಬೇಡ, ನನ್ನ ಅಮ್ಮಿಗೆ ನೋವಾಯ್ತದೆ ಅಂತ ಮಾತಾಡಿಕೊಂಡು ನಗಾಡಿಕೊಂಡು ಇದು ಮಾಡ್ತಾ ಇರ್ತಾರೆ. ಈತ ಮಾರನೇ ದಿನ ಬೆಳಗ್ಗೆ ಪ್ರೆಸ್ ಅವರೆಲ್ಲ ಬಂದುಬಿಟ್ಟು ಸಿದ್ಧತೆ ಮಾಡ್ಕೊತಾ ಇರ್ತಾರೆ. ಇದನ್ನು ನೋಡಿದಂಥ ಸಾವಿತ್ರಿ ವಿನಂತಿ, ಯಾಕೆ ಕಣವ ಪ್ರೆಸ್ ಅವರೆಲ್ಲ ಬಂದಿದ್ದಾರೆ ಅಂದಾಗ ಅಣ್ಣ ಮಿನಿಸ್ಟ್ರ್ ಅಲ್ವೇನೆ, ಅದಕ್ಕೆ ಬಂದಿರಬೇಕು ಬಿಡು ಅನ್ನೋಷ್ಟರಲ್ಲೇ ಈಶ್ವರಿ ಮತ್ತು ಚಿತ್ರ ಹೊರಗಡೆ ಬಂದು ಏನು ಇವರೆಲ್ಲ ಬಂದಿದ್ದಾರಲ್ಲ ಕಣವ ಅಂತ ಹೇಳ್ತಿದ್ದಾಗ ಈಶ್ವರಿ ನಗ್ತಾ ಇರ್ತಾಳೆ. ಯಾಕೆ ಕಣವ ನಗ್ತಾ ಇದೆಯಾ ಅಂದಾಗ ಏನಿಲ್ಲ, ಶಿವರಾಮೇಗೌಡನಿಗೆ ಇವತ್ತು ಅವಮಾನ ಆಗುತ್ತಲ್ವೇ, ಸೊಸೆ ರ್ಯಾಂಕ್ ಬಂದರೂ ಕೂಡ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾಳೆ ಅಂದರೆ ಇಡೀ ರಾಜ್ಯದಲ್ಲೇ ಅವ್ರಿಗೆ ಅವಮಾನ ಅಲ್ವೇ, ಅದಕ್ಕೆ ನಗು ಬರ್ತಾ ಇದೆ ಅಂದಾಗ ಚಿತ್ರ ಇದೇ ಕಣವ, ಆ ಚಾಣಕನ ತಲೆ ಬಿಟ್ಟರೆ ನಿಂದೆ ತಲೆ ನೋಡು, ಅದಕ್ಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ಯಾ ಅಂತ ಮಾತಾಡಿಕೊಂಡು ಬಾರೆ ಇಲ್ಲಿ ಪ್ರೆಸ್ ಅವ್ರ ಹತ್ರ ಮಾತಾಡೋಣ ಅಂತ ಬಂದು ಅವ್ರನ್ನ ಕೇಳ್ತಾ ಇರ್ತಾರೆ. ಆಗ ಏನಿಲ್ಲ, ನಾವು ಮಿನಿಸ್ಟ್ರ್ ಇಂಟರ್ವ್ಯೂ ಮಾಡೋಕ್ಕೆ ಬಂದಿಲ್ಲ, ಅವ್ರ ಸೊಸೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀವಿ, ಇವತ್ತು ಫಲಿತಾಂಶ ಬಂದಿದೆಯಲ್ಲ ಅಂತ ಹೇಳಿದಾಗ ಹೌದು ಫಲಿತಾಂಶ ಬಂದಿದೆ, ಏನಾಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ವಿದ್ಯಾ ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಓದಿನೂ ಕೂಡ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಿದಾಗ ಈಶ್ವರಿಗೆ ಶಾಕ್ ಆಗುತ್ತೆ. ಆಗ ಇವಳಿಗೆ ನಾವು ಫೇಲ್ ಆಗು ಅಂದರೆ ರ್ಯಾಂಕ್ ಬಂದಿದ್ದಾಳಲ್ಲ ಅಂತ ಕೋಪ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ತಿದ್ದಾಗ ದಿಟ್ವಾಗೂ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಮತ್ತೆ ಕನ್ಫರ್ಮ್ ಮಾಡಿ ಹೌದು ಅವರು 3ನೇ ರ್ಯಾಂಕ್ ಬಂದಿದ್ದಾರೆ, 700 ಅಂಕ ತಗೊಂಡಿದ್ದಾರೆ 712ಕ್ಕೆ ಅಂತ ಹೇಳಿದಾಗ ಆಯಿತು ಕಳಿಸ್ಕೊಡ್ತೀನಿ ಅಂತ ಆ ಕಡೆ ಬಂದು ಕೋಪ ಮಾಡಿಕೊಂಡು ಮನೇಲಿ ಬಂದು ವಿದ್ಯಾ ಅಂತ ಕಿರ್ಚಾಡ್ತಿರ್ತಾಳೆ. ಆಗ ಎಲ್ಲರೂ ಕೆಳಗಡೆ ಬಂದು ಯಾಕೆ ಈಶ್ವರಿ ಯಾಕೆ ಹಿಂಗೆ ಕೂಗಾಡ್ತಾ ಇದೆಯಾ ಅಂತ ಗೋವಿಂದ ಕೇಳಿದಾಗ ಬಾರೆ ಎಲ್ಲಿದೆಯಾ ಅಂತ ಜೋರು ಕೋಪದಿಂದ ಕೂಗ್ತಿರ್ತಾಳೆ. ಯಾಕೆ ಚಿಕ್ಕತೆ ಏನಾಯಿತು ಹಿಂಗೆ ಕೂಗಾಡ್ತಾ ಇದ್ದೀರಾ, ಏನಾಯ್ತು ಇವಾಗ ಅಂತ ಕೇಳಿದಾಗ ಪರೀಕ್ಷೆನಲ್ಲಿ ಫೇಲ್ ಆಗಬೇಕು ಅಂತ ತಾನೇ ಹೇಳಿರೋದು, ದೊಡ್ಡವ್ರು ಹೇಳೋ ಮಾತಿಗೆ ಬೆಲೆನೇ ಇಲ್ವಾ, ದೊಡ್ಡವ್ರ ಮಾತು ಕೇಳಬಾರ್ದು ಅಂತ ನಿರ್ಧಾರ ಮಾಡಿದೆಯಾ ಅಂತ ಕೂಗಾಡ್ತಾ ಇರ್ತಾಳೆ. ಅದಕ್ಕೆ ಏನಾಯಿತು ಚಿಕ್ಕತೆ ಅಂತ ಕೇಳಿದಾಗ ಏನು ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದೆಯಂತೆ, ನಾವು ಫೇಲ್ ಆಗು ಅಂತ ಹೇಳಿದ್ವಿ ತಾನೇ, ಮತ್ತೆ ಹೇಗೆ ಪಾಸ್ ಆದೆ ನೀನು ಅಂತ ಕೂಗಾಡ್ತಿದ್ರೆ
ಅವಳಿಗೆ ಖುಷಿ ಆಗುತ್ತೆ ರಾಜ್ಯಕ್ಕೆ 3rd ರ್ಯಾಂಕ್ ಬಂದಿರೋದ್ರಿಂದ. ಆದರೆ ಅದನ್ನು ಹೊರಗಡೆ ತೋರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವ್ರ ಮಾವಯ್ಯ ಅವ್ರ ಎದುರುಗಡೆ ಇರೋದ್ರಿಂದ ತಿರ್ಗಾ ಗಾಬರಿಯಾಗಿ ಯಾರಿಗೇನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ನಿಂತ್ಕೋತಾಳೆ. ಇತ್ತ ಸಾವಿತ್ರಿ ನೋಡಿ ಇವಾಗ ನನ್ನ ಅಣ್ಣ ಇದ್ಯಾವುದಕ್ಕೂ ಒಪ್ಕೊಳ್ಳೋದು ಇಲ್ಲ, ಹೇಗೆ ಹಟ್ಟಿಯಿಂದ ಹೊರಗಡೆ ಹಾಕ್ತಾನೆ ಅಂತ ಮಾತಾಡ್ಕೊತಿರ್ತಾರೆ. ಇತ್ತ ಈಶ್ವರಿ ಭೂಕಂಪ ಆದವ್ರ ಥರ ಕಿರ್ಚಾಡ್ತಾ ಇರ್ತಾಳೆ. ಯಾಕೆ ಹಿಂಗೆ ಮಾಡಿದೆ, ನಮ್ಮ ಮಾವನಿಗೆ ಅವಮಾನ ಮಾಡಬೇಕು ಅಂತಲೇ ಈ ಥರ ಮಾಡಿದೀಯಾ, ಹೇಳಿರೋದು ಒಂದು ಮಾತು ಕೇಳೋದಿಲ್ವಲ್ಲ ನೀನು, ನಿನಗೆ ತಿಳಿದಿರೋ ಹಾಗೇ ಮಾಡ್ತೀಯ ಅಂತ ಕೂಗಾಡ್ತಿರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.